ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ ಅಂತ ಗೀತೆಯ 3ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ. ಕರ್ಮದ ಕುರಿತಾಗಿ ತಿಳಿಯಬೇಕು, ದುಷ್ಕರ್ಮದ ಕುರಿತಾಗಿ ತಿಳಿಯಬೇಕು. ದುಷ್ಕರ್ಮ ಅಂದರೆ ವಿಕರ್ಮ. ಅಕರ್ಮಣಶ್ಚ ಕರ್ಮವನ್ನೇ ಮಾಡದೇ ಇರುವುದರ ಬಗ್ಗೆ, ನಿಷ್ಕ್ರಿಯತೆಯ ಬಗ್ಗೆಯೂ ಕೂಡ ತಿಳಿಯಬೇಕು. ಗಹನ ಕರ್ಮಣೋಗತಿ, ಕರ್ಮದ ಸ್ವರೂಪ ಅಂತಂದ್ರೆ ಬಹಳ ಗಹನವಾದದ್ದು ಅಂತಿಷ್ಟು ಅಲ್ಲಿ ಹೇಳಿದ್ದಾರೆ. ಬೋದ್ಧವ್ಯಂ ಅಂತನ್ನುವುದು ಬುಧ ಅವಗಮನೆ ಧಾತುವಿನ ತವ್ಯ ಪ್ರತ್ಯಯ. ಅದಕ್ಕನುಸಾರವಾಗಿ ಅದು ಕರ್ಮಾರ್ಥದಲ್ಲಿ ಬಂದಿರುವುದರಿಂದ ಸ್ವರೂಪ ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು ನಾವು. ಕರ್ಮಣಃ ಸ್ವರೂಪಂ ಬೋದ್ಧವ್ಯಂ ವಿಕರ್ಮಣಃ ಅಕರ್ಮಣಶ್ಚ ಸ್ವರೂಪಂ ಬೋದ್ಧವ್ಯಂ ಎಂಬುದಾಗಿ ಸ್ವರೂಪವನ್ನು ನಾವು ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ. ನಾವು ವಾಕ್ಯ ಪ್ರಯೋಗ ಮಾಡಿದರೆ ಸ್ವರೂಪಂ ಅಂತ ಹೀಗೆ ಅಧ್ಯಾಹಾರ ಮಾಡಿಕೊಂಡೇ ಇರ್ತಿದ್ದೆವು. ಲೋಕಹಿತಂ ಮಮ ಕರಣೀಯಂ ಅಂತ ಪ್ರಯೋಗ ಇದೆ. ಅಲ್ಲಿ ಮಮ ಅಂದರೆ ಮಯ ಅಂತ ಅರ್ಥ, ಕರ್ತೃ. ಅದು ಲೋಕಹಿತಂ ಅಂತ ಕರ್ಮ, ಕರಣೀಯಂ ಅಂತ ಅನಿಯರ್ ಪ್ರತ್ಯಯ. ಅನಿಯರ್ ಪ್ರತ್ಯಯ, ತವ್ಯ ಪ್ರತ್ಯಯ ಮತ್ತು ಯತ್ ಪ್ರತ್ಯಯ. ಹೀಗೆ ಇವೆಲ್ಲವೂ ಕೂಡ ಕರ್ಮಾರ್ಥದಲ್ಲಿ ಬರುವುದರಿಂದ ಕರ್ಮವನ್ನು ಪ್ರಯೋಗ ಮಾಡಿಯೇ ನಾವು ವಾಕ್ಯ ಪ್ರಯೋಗ ಮಾಡ್ತೇವೆ. ಅದು ವ್ಯಾಕರಣ ದೃಷ್ಟಿಯಿಂದ ಸರಿಯೂ ಕೂಡ. ಆದರೆ ಭಾಷೆ ಸೌಂದರ್ಯ ದೃಷ್ಟಿಯಿಂದ ಬುಧಾವಗಮನೆ ಧಾತು ಸಕರ್ಮಕ್ಕಾದರೂ ಕೂಡ ಅದರ ಸ್ವರೂಪ ಅಂತನ್ನೋದನ್ನು, ಏನು ಕರ್ಮ ಇದೆ ಅದನ್ನು ಪ್ರಯೋಗ ಮಾಡದೇನೆ ಹೀಗೆ ಪ್ರಯೋಗ ಮಾಡಿದ್ದಾರೆ ವ್ಯಾಸರು. ಹೀಗೆ ಪ್ರಯೋಗ ಮಾಡುವುದನ್ನು ನಾವು ಕೂಡ ರೂಢಿಸಿಕೊಳ್ಬೇಕು ಅನ್ನೋದಕ್ಕಾಗಿ ಇದನ್ನು ತಮ್ಮೆದುರಿಗೆ ಹಂಚಿಕೊಂಡಿದೆ. ಅಲ್ಲದೆ ಸಪ್ತಮಿ ವಿಭಕ್ತಿಗೆ ವಿಷಯ ಅಂತ ಅರ್ಥ ಇರೋದು ನಮ್ಗೆ ಗೊತ್ತಿದೆ. ತರ್ಕೆ ಪಂಡಿತ, ಸಂಗೀತೆ ಪಂಡಿತ, ಹೀಗೆಲ್ಲ. ಅದರಂತೆ ಇಲ್ಲೂ ಕೂಡ ಕರ್ಮಣಿ ಬೋದ್ಧವ್ಯಂ, ಕರ್ಮದ ಕುರಿತಾಗಿ ತಿಳಿಯಬೇಕು. ಕರ್ಮಣಿ ವಿಕರ್ಮಣಿ ಅಕರ್ಮಣಿಚ ಬೋದ್ಧವ್ಯಂ ಅಂತ ಸಪ್ತಮಿ ವಿಭಕ್ತಿ ಇದೆ. ಆದರೆ ಆ ಸಪ್ತಮಿ ವಿಭಕ್ತಿಯ ಅರ್ಥದಲ್ಲಿ ಷಷ್ಠಿ ವಿಭಕ್ತಿನೇ ಬಂದುಬಿಟ್ಟಿದೆ. ಹಾಗೂ ಕೂಡ ಅರ್ಥ ಮಾಡ್ಕೋಬಹುದು ಅದನ್ನು. ಅಂತೂ ಸಕರ್ಮಕವಾದ ಧಾತು ಹೌದಾದ್ರೂ ಅದನ್ನು ಪ್ರಯೋಗ ಮಾಡುವಲ್ಲೆಲ್ಲ ಅವಶ್ಯವಾಗಿ ಆ ಕರ್ಮ ಅದ್ರ ಜೊತೆಗೆ ಇರಲೇಬೇಕು ಅಂತ ನಾವು ಭಾವಿಸಬೇಕಾಗಿಲ್ಲ. ಆ ಕರ್ಮವನ್ನು ಬಿಟ್ಟು ಕೂಡ ಸಕರ್ಮಕ ಧಾತುವನ್ನು ಪ್ರಯೋಗ ಮಾಡಿ ಭಾಷೆಯ ಸೌಂದರ್ಯಕ್ಕೆ ಮತ್ತು ಸಂಕ್ಷಿಪ್ತತೆಗೆ, ಚುಟುಕಾಗಿಯೂ ಮತ್ತು ಸುಂದರವಾಗಿಯೂ ಇರುವಂತೆ ಭಾಷೆಯನ್ನು ಪ್ರಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇಂಥ ಪ್ರಯೋಗಗಳ ಮೂಲಕ ತಿಳ್ಕೋಬೇಕು.